ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ವಿವಿಧ ಕಾಮಗಾರಿಗಳಿಗೆ ಚಾಲನೆಗೆ ಸಿಎಂ ಆಗಮನ ಹಿನ್ನೆಲೆ ಮದವಣಗಿತ್ತಿಯಂತೆ ಮಿನುಗುತ್ತಿರುವ ರೇಷ್ಮೆ ನಗರಿ ಶಿಡ್ಲಘಟ್ಟ. ಶಿಡ್ಲಘಟ್ಟ ಪಟ್ಟಣ ಈಗ ನಿಜವಾಗಿಯೂ ಮದವಣಗಿತ್ತಿಯಂತೆ ಮಿನುಗುತ್ತಿದೆ. ನವೆಂಬರ್ 24ರಂದು ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶಿಡ್ಲಘಟ್ಟ ತಾಲೂಕಿಗೆ ಭೇಟಿ ನೀಡಲಿದ್ದು, ಈ ಕಾರ್ಯಕ್ರಮಕ್ಕಾಗಿ ನಗರದೆಲ್ಲೆಡೆ ಅಪಾರ ಸಿದ್ಧತೆಗಳು ಜೋರಾಗಿದೆ. 23 ವರ್ಷಗಳ ನಂತರ ರಾಜ್ಯದ ಮುಖ್ಯಮಂತ್ರಿ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿರುವ ಮಹತ್ವದ ಸಂದರ್ಭವಾಗಿರುವುದರಿಂದ ಪಟ್ಟಣದಲ್ಲಿ ರಾಜಕೀಯ, ಆಡಳಿತ, ಸಾರ್ವಜನಿಕ ವಲಯ ಎಲ್ಲೆಡೆ ಹೊಸ ಚೈತನ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ಭೇಟಿಯೊಂದಿಗೆ ಸುಮಾರು 1,800 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆಯಲಿದ್ದು, ಅದರಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಮಾತ್ರವಾಗಿ 680 ಕೋಟಿ ರುಗಳಿಗೂ ಹೆಚ್ಚು ಅನುದಾನ ಬಿಡುಗಡೆಯಾಗುತ್ತಿದೆ. ವಿರೋಧ ಪಕ್ಷದ ಶಾಸಕರಾದ ಬಿ.ಎನ್. ರವಿಕುಮಾರ್ ಅವರ ಕ್ಷೇತ್ರವಾಗಿದ್ದರೂ ಸರ್ಕಾರದ ಭಾಗದಿಂದ ಅನುದಾನ ಯೋಜನೆಗಳ ಅನುಮೋದನೆ ಮತ್ತು ಕಾಮಗಾರಿಗಳ ಆರಂಭ ಅಸಾಧಾರಣ ವೇಗದಲ್ಲಿ ನಡೆದಿರುವುದು ಸ್ಥಳೀಯ ರಾಜಕೀಯ ವಲಯದಲ್ಲಿ ಮಾತನಾಡಲಾಗುತ್ತಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಶಿಡ್ಲಘಟ್ಟದಲ್ಲಿ ಕಳೆದ ಹಲವಾರು ದಿನಗಳಿಂದಲೇ ಸಿದ್ಧತೆಗಳ ಮೇಲ್ವಿಚಾರಣೆ ನಡೆಸುತ್ತಿರುವುದು ಗಮನಾರ್ಹ. ನಗರದ ಹನುಮಂತಪುರ ಗೇಟ್ ಬಳಿ ನಿರ್ಮಿಸಲಾದ ಬೃಹತ್ ವೇದಿಕೆಯ ಸುತ್ತಮುತ್ತ ಸಾವಿರಾರು ಜನರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ, ಆಹಾರ ಮಂಟಪ, ಕುಡಿಯುವ ನೀರು, ಶೌಚಾಲಯ, ಮಹಿಳಾ ವಿಶ್ರಾಂತಿ ಕೇಂದ್ರ, ವೈದ್ಯಕೀಯ ಸೌಲಭ್ಯ ಎಲ್ಲ ಸಿದ್ಧಗೊಂಡಿದೆ. 40ರಿಂದ 50 ಸಾವಿರಕ್ಕೂ ಹೆಚ್ಚು ಜನರು ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇರುವುದರಿಂದ ಪೊಲೀಸ್ ಇಲಾಖೆ, ಕಮಾಂಡೋ ದಳ, ಟ್ರಾಫಿಕ್ ವಿಭಾಗ ಹಾಗೂ ಸ್ವಯಂ ಸೇವಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ವಿಐಪಿ ಪ್ರವೇಶ, ಸಾಮಾನ್ಯ ಪ್ರವೇಶ ಮತ್ತು ವಾಹನ ನಿಲುಗಡೆ ವ್ಯವಸ್ಥೆಗಳನ್ನು ಸಹ ಯೋಜಿತವಾಗಿ ಕಲ್ಪಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಭೇಟಿಯ ಪ್ರಮುಖ ಘಟನೆಯಾಗಿ ಶಿಡ್ಲಘಟ್ಟದ ಬಹು ನಿರೀಕ್ಷಿತ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣಕ್ಕೆ ನಾಳೆ ಅಧಿಕೃತ ಶಂಕುಸ್ಥಾಪನೆ ನಡೆಯಲಿದೆ. ರೇಷ್ಮೆ ಉತ್ಪಾದನೆ ಕೇಂದ್ರವಾಗಿರುವ ಶಿಡ್ಲಘಟ್ಟ ಮತ್ತು ಸುತ್ತಮುತ್ತಲಿನ ರೈತರಿಗೆ ಇದು ದೊಡ್ಡ ಮಟ್ಟದ ಅನುಕೂಲವನ್ನು ತರಲಿದೆ. ಇನ್ನು ಉತ್ಪಾದನಾ ಗುಣಮಟ್ಟ, ಮಾರುಕಟ್ಟೆ ವಹಿವಾಟು, ಸಂಗ್ರಹ ವ್ಯವಸ್ಥೆ ಇದರಿಂದ ರೇಷ್ಮೆ ವಲಯದಲ್ಲಿ ಹೊಸ ಚೇತರಿಕೆ ನಿರೀಕ್ಷಿಸಲಾಗಿದೆ. ಇದೇ ವೇಳೆ ಎಚ್.ಎನ್. ವ್ಯಾಲಿಯ 164 ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. ಈ ಯೋಜನೆ ಜಾರಿಗೆ ಬಂದರೆ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಭಾಗದ ಶಾಶ್ವತ ನೀರಾವರಿ, ಕುಡಿಯುವ ನೀರು ಮತ್ತು ಭೂಗರ್ಭ ಜಲಮಟ್ಟಕ್ಕೆ ದೊಡ್ಡ ನಿಟ್ಟುಸಿರು ಸಿಗಲಿದೆ. ಇನ್ನು ಈ ಯೋಜನೆಯನ್ನು ಸ್ಥಳೀಯರು ಶಿಡ್ಲಘಟ್ಟದ ಭವಿಷ್ಯ ಬದಲಿಸುವ ಯೋಜನೆ ಎಂದು ನೋಡುತ್ತಿದ್ದಾರೆ. ಇನ್ನು ಪಟ್ಟಣದೆಲ್ಲೆಡೆ ಬಣ್ಣದ ಹಚ್ಚುವಿಕೆ, ಬೆಳಕು, ಸ್ವಚ್ಛತಾ ಕಾರ್ಯಗಳು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ನಡೆದು ಪಟ್ಟಣ ಸಿಂಗಾರಗೊಂಡಿದೆ. ಕಾಂಗ್ರೆಸ್ ಬಣಗಳಿಬ್ಬರು ತಮ್ಮದೇ ಆದ ಶೈಲಿಯಲ್ಲಿ ವೈಭವಶಾಲಿ ಬ್ಯಾನರ್, ಫ್ಲೆಕ್ಸ್ಗಳ ಮೂಲಕ ರಾಜಕೀಯ ಪೈಪೋಟಿಗೆ ಇಳಿದಿರುವುದು ಪಟ್ಟಣದ ರಂಗು ಮತ್ತಷ್ಟು ಹೆಚ್ಚಿಸಿದೆ. ಫ್ಲೆಕ್ಸ್ ಕಟೌಟ್, ಸ್ವಾಗತ ದ್ವಾರಗಳಿಂದ ಸಂಪೂರ್ಣ ನಗರವೇ ಹಬ್ಬದ ವಾತಾವರಣಕ್ಕೆ ತೊಡಗಿದೆ. 2003ರಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಶಿಡ್ಲಘಟ್ಟಗೆ ಭೇಟಿ ನೀಡಿದ ಸಂದರ್ಭ ನೆನಪುಗಳನ್ನು ಹಿರಿಯ ಪತ್ರಕರ್ತರು ಮತ್ತೆ ಸ್ಮರಿಸಿದ್ದಾರೆ. ಮಳ್ಳೂರು ಗ್ರಾಮದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಬಿರುಗಾಳಿ ಮಳೆಯ ಮಧ್ಯೆ ಬೆಳ್ಳಿ ಕತ್ತರಿ ನಾಪತ್ತೆಯಾಗಿದ್ದ ಘಟನೆ, ನಂತರ ಮತ್ತೊಂದು ಕತ್ತರಿಯನ್ನು ಉಪಯೋಗಿಸಿ ಕಾರ್ಯಕ್ರಮ ಮುಗಿಸಿದ ಪ್ರಸಂಗ ಇಂದು ಸ್ಥಳೀಯರ ಮಾತುಕತೆಯಲ್ಲಿ ಮತ್ತೆ ಬದುಕಿಕೊಂಡಿದೆ. ಇನ್ನು ಸಿಎಂ ಡಿ.ಸಿ.ಎಂ ಭೇಟಿ ಶಿಡ್ಲಘಟ್ಟದ ರಾಜಕೀಯ ಮತ್ತು ಅಭಿವೃದ್ಧಿ ಪಥಕ್ಕೆ ಹೊಸ ದಿಕ್ಕು ತೋರಿಸಲಿದೆ ಎಂಬ ವಿಶ್ವಾಸ ಸಾರ್ವಜನಿಕರಲ್ಲಿ ಹೆಚ್ಚಾಗಿದೆ. ಹೆಚ್ಚಿನ ಯೋಜನೆಗಳು, ಮೂಲಸೌಕರ್ಯ ಸುಧಾರಣೆ, ಉದ್ಯೋಗಾವಕಾಶಗಳು ಇವೆಲ್ಲದರ ನಿರೀಕ್ಷೆಯೊಂದಿಗೆ ನಾಗರಿಕರು ನಾಳೆಯ ಐತಿಹಾಸಿಕ ಸಮಾವೇಶಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ರೇಷ್ಮೆ ನಗರಿ ಈಗ ನಿಜಕ್ಕೂ ಮದವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದು, ನಾಳೆ ಶಿಡ್ಲಘಟ್ಟ ರಾಜಕಾರಣದ ಗಮನ ಸೆಳೆಯಲಿರುವ ಕೇಂದ್ರ ಬಿಂದು ಆಗಲಿದೆ.